ನಮಸ್ಕಾರ ನಮಸ್ಕಾರ ನಮಸ್ಕಾರ. ದುನಿಯಾ ವಿಜಯ್ ಅವರು ಎಲ್ಲೋ ಒಂದ್ ಕಡೆ ಹೇಳಿದ್ರು ನನ್ ಡೈರೆಕ್ಷನ್ ಮಾಡೋದಕ್ಕೆ ಡೈರೆಕ್ಟರ್ ಸೂರ್ಯ ಅವರೇ ಗುರುಗಳು ಅಂತ. ಆದ್ರೆ ಬ್ಯಾಡ್ ಮ್ಯಾನರ್ಸ್, ಮಂಕಿ ಟೈಗರ್, ಸಲಗ, ಭೀಮಾ ಈ 4 ಚಿತ್ರಗಳು ನೋಡಾದ್ಮೇಲೆ ಯಾರ್ ಗುರು ಯಾರ್ ಶಿಷ್ಯ ಒಂದೂ ಗೊತ್ತಾಗ್ತಾ ಇಲ್ಲ ನನ್ಗಂತೂ. ದುನಿಯಾ ವಿಜಯ್ ಅವರ ಡೈರೆಕ್ಷನ್ ಅಲ್ಲಿ ಮೂಡಿ ಬಂದಿರುವ 2ನೇ ಸಿನಿಮಾ ಭೀಮಾ. ಭೀಮಾದಲ್ಲಿ ವರ್ಡ್ ಡಿಸೈನು, ಸ್ಟೇಜ್ ಡಿಸೈನು, ಆ ಏರಿಯಾಗಳು, ಅಲ್ಲಿರೋ ಕ್ಯಾರೆಕ್ಟರ್ಸ್, ಅವ್ರು ಹಾಕೋ ಕಾಸ್ಟ್ಯೂಮು, ಹೇರ್ ಸ್ಟೈಲು ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನಾವೇ ಆ ಜಾಗಕ್ಕೆ ಹೋಗಿದ್ದೇವೇನೋ ಅಂತ ಅನ್ಸ್ತಾ ಇರುತ್ತೆ ನಮ್ಗಂತೂ. ಇನ್ನು ಕ್ಯಾರೆಕ್ಟರ್ ಹೆಸರುಗಳಂತೂ ತರತರವಾಗಿದೆ. ಬ್ಲಾಕ್ ಡ್ರ್ಯಾಗನ್, ಕಾಂಪ್ರಮೈಸ್ ಆಂಟನಿ, ಪಾಚಿ, ಶುಂಠಿ, ಗಿಲಿ ಚಂದ್ರು, ಮಿಷಿನು, ಜಾಕೋ, ಇನ್ನ ಸುಮಾರಷ್ಟು ಹೆಸರುಗಳಿದಾವೆ. ಅದನ್ನೆಲ್ಲ ನೀವು ಸಿನಿಮಾದಲ್ಲೇ ಹೋಗಿ ನೋಡಿ. ಇನ್ನ ಪರ್ಫಾರ್ಮೆನ್ಸ್ ಬಂದ್ರೆ ದುನಿಯಾ ವಿಜಯ್ ಅವರು ಆಸ್ ಯೂಶುವಲ್ ಆಗಿ ಡೈರೆಕ್ಷನ್ ಮಾಡ್ಕೊಂಡು ಆಕ್ಟಿಂಗ್ ನಂತೂ ಸಕ್ಕದಾಗಿ ಮಾಡಿದ್ದಾರೆ. MLA ಮಗ, ಲೇಡಿ ಪೊಲೀಸ್ ಆಫೀಸರು, ಅಚ್ಯುತ್ ಕುಮಾರ್ ಅವರು, ರಂಗಾಯಣರಿಗೂ, ಸುಧೀರ್, ಹೀರೋಯಿನ್ ಅಶ್ವಿನಿ ಅವರು ಎಲ್ಲ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಬ್ಲಾಕ್ ಡ್ರ್ಯಾಗನ್ ಅವರು ನೋಡೋದಕ್ಕೆ ಒಳ್ಳೆ ಬಂಡೆ ಇದ್ದಂಗಿದ್ದಾರೆ. ಸ್ವಲ್ಪ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ರೆ KFI ನಲ್ಲಿ ಒಂದೊಳ್ಳೆ ವಿಲನ್ ಆಗಿ ಗುರ್ಸ್ಕೊಂತಾರೆ. ಸಿನಿಮಾಟೋಗ್ರಫಿ ಮತ್ತೆ ಎಡಿಟಿಂಗು ಎರಡೂ ಚೆನ್ನಾಗಿದೆ. ಸಿನಿಮಾಗೆ ಎಷ್ಟು ಬೇಕೋ ಅಷ್ಟು ಸಕ್ಕದಾಗಿ ಮಾಡಿದ್ದಾರೆ. ಡೈಲಾಗ್ ರೈಟರ್ ಮಾಸ್ತಿ, ಮ್ಯೂಸಿಷಿಯನ್ ಚರಣ್ ರಾಜ್ ಅವರು ಭೀಮಾ ಚಿತ್ರನಂತೂ ಎಲ್ಲಿಗೋ ತಗೊಂಡ್ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಭೀಮಾ ಚಿತ್ರಕ್ಕೆ ಏ ರೇಟಿಂಗ್ ಸಿಗುತ್ತೆ ಅಂತ ಇವ್ರಿಗೆ ಮೊದ್ಲೇ ಗೊತ್ತಿತ್ತು ಅನ್ಸುತ್ತೆ. ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಮಾಸ್ತಿ ಅವ್ರು ಬರ್ದಿರೋದಂತೂ ಫುಲ್ಲು ರಾ ಡೈಲಾಗ್ಸ್ ಬರ್ದಿದ್ದಾರೆ. ಆ ಪಂಚ್ ಇದೆಯಲ್ಲ, ಕಾಮಿಡಿ ಪಂಚು ಸಖತ್ ಎಂಜಾಯ್ ಮಾಡ್ತೀವಿ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಸೌಂಡ್ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ಬೋದು. ಫ್ಯಾಂಟಾಸ್ಟಿಕ್ ಆಗಿದೆ. ಇಷ್ಟೆಲ್ಲ ಒಂದೊಳ್ಳೆ ಟೀಮ್ ನ ಇಟ್ಕೊಂಡು ಡೈರೆಕ್ಟರ್ ವಿಜಯ್ ಅವರಂತೂ ಸಕ್ಕದಾಗಿ ಸಿನಿಮಾ ಮಾಡಿದ್ದಾರೆ. ಆದ್ರೆ ನನಗೆ ಒಂದು 2-3 ಫೈಟು ಲೆಂತ್ ಜಾಸ್ತಿ ಆಯ್ತು ಅಂತ ಅನ್ಸ್ತು. ಆ 2-3 ಫೈಟ್ ಇರಲಿಲ್ಲ ಅಂದಿದ್ರೆ ಇನ್ನ ಚೆನ್ನಾಗಿರ್ತಿತ್ತು ಫಿಲಮ್. ಇವಾಗೇನ್ ಚೆನ್ನಾಗಿಲ್ಲ ಅಂತ ಅಲ್ಲ, ಇನ್ನೂ ಸ್ವಲ್ಪ ಚೆನ್ನಾಗಿರ್ತಿತ್ತು ಅಂತ. ವಿಜಯ್ ಅವ್ರು ಅನ್ಕೊಂಡಿದ್ದಂತೆ ಈ ಸಮಾಜಕ್ಕೆ ಈ ಗಾಂಜಾ, ಡ್ರಗ್ಸ್ ಇದೆಲ್ಲ ಹೇಗ್ ಬಂತು, ಮತ್ತೆ ನಮ್ ಸರ್ಕಾರ ಮತ್ತೆ ಪೊಲೀಸರು ಅದನ್ನೆಲ್ಲ ತಡಿಬೇಕು, ಆದ್ರೆ ಅವರೇ ಅದನ್ನ ಹೇಗ್ ಬೆಳೆಸರು, ಇದನ್ನೆಲ್ಲ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಪೇರೆಂಟ್ಸ್ ಅವರೆಲ್ಲ ಈ ಸಿನಿಮಾನ ನೋಡ್ಬೇಕು. ತುಂಬಾ ದಿನಗಳಿಂದ ಕನ್ನಡ ಚಿತ್ರ ನೋಡ್ಬೇಕು ಅಂತ ಹಸುವಿನಿಂದ ಕಾಯ್ತಿದ್ದ ಪ್ರೇಕ್ಷಕರಿಗೆ ಭೀಮಾ ಚಿತ್ರ ಒಂದು ಒಳ್ಳೆ ದಮ್ ಬಿರಿಯಾನಿ ಅಂತ ಹೇಳ್ಬೋದು. ಎಲ್ರೂ ಒಂದ್ಸಲಿ ಭೀಮಾ ಚಿತ್ರನ ನೋಡ್ಲೇಬೇಕು. ಇನ್ನ ಸಲಾಗ ಚಿತ್ರನ ಯಾರು ಇಷ್ಟಪಟ್ಟಿರ್ತಾರೋ ಸಲಾಗಿಂತ ಇನ್ನೂ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದನ್ನ ಮಿಸ್ ಮಾಡ್ಕೊಂಡ್ಲೇಬೇಡಿ. ನಿಮ್ಮ ಅಭಿಮಾನವೇ ನಮ್ಮ ಅಕ್ಕಿ ಬೇಳೆ.